ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಪ್ರಶ್ನೆ ಕೇಳಬೇಕು. ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗಿ ನೀವು ಕೇಳ್ತಾ ಇದ್ರಿ ನಷ್ಟ ಆಗ್ತಿದೆ ಅಂತ ಹೇಳಿ ಬಸ್ಗಳನ್ನ ನಿಲ್ಲಿಸ್ಬಿಡಕ್ಕಾಗತ್ತಾ ಅಂತ ಹೇಳಿ. ಬಟ್ ವಿರೋಧ ಪಕ್ಷಗಳ ಆರೋಪ ಏನಿದೆ, ಅವೈಜ್ಞಾನಿಕವಾಗಿ ತರಾತುರಿಯಲ್ಲಿ ಅನುಷ್ಠಾನ ಮಾಡಿದ್ದೇನೆ ಈ ಯೋಜನೆಗಳನ್ನ ಈ ಮಟ್ಟಿಗೆ ಹೊರೆ ಆಗ್ಲಿಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಈಗೇನೋ ಸ್ಮಾರ್ಟ್ ಕಾರ್ಡ್ ಅಂತ ಯೋಚನೆ ಮಾಡ್ತಿದ್ದೀರಿ, ಇದನ್ನ ಪೂರ್ವಭಾವಿಯ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ಲಿಲ್ವಾ? ಆಧಾರ್ ಕಾರ್ಡ್ ಇಟ್ಕೊಂಡಿರೋ ಸಾಫ್ಟ್ವೇರ್ ಇಂಜಿನಿಯರ್ಗೂ ಫ್ರೀ ಬಸ್ಸು, ಮನೆ ಕೆಲಸ ಮಾಡೋ ಆಕೆಗೂ ಫ್ರೀ ಬಸ್ಸು, ಈ ರೀತಿಯಾಗಿ ಮಾಡಿದ್ದೇನೆ ನಷ್ಟದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತ ಅಂದಿನಿಂದ ಇಂದಿನವರೆಗೂ ಆರೋಪ ಮಾಡ್ತಿದ್ದಾರೆ. ಅವ್ರು ಹೇಳೋದು IAS ಆಫೀಸರು ಹೆಂಗಸರಿಗೂ ಫ್ರೀ, ಮಂತ್ರಿಗಳೇ ಮನೆಯವ್ರಿಗೂ ಫ್ರೀ, ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಒಪ್ಕೊಳ್ಳೋಣ. ಈಗ ಅವರೇನು ಮಾಡ್ತಾಯಿದ್ದಾರೆ? ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು? ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಆಯ್ತಲ್ಲ ಮೊನ್ನೆ, ಟೀಕೆ ಮಾಡಿದವರು ಕರೆಕ್ಟಾಗಿರಬೇಕಲ್ಲ. ಆಯಿತು, ನಾವೇನೋ ಅವ್ರು ಹೇಳಿದ್ದು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ, ನಾವು ಒಪ್ಕೊಳ್ಳೋಣ. ನೀವೇನು ಮಾಡ್ತಾಯಿದ್ದೀರಾ? ಟೀಕೆ ಮಾಡಿದವರು ನೀವು ಅದನ್ನೇ ಮಾಡ್ತಾ ಇದ್ದೀರಾ? ನಿಜ ಸರ್, ನಾನು ಪಕ್ಷಾತೀತವಾಗಿ ಪ್ರಶ್ನೆ ಕೇಳ್ತೀನಿ. ನೀವು ಗ್ಯಾರಂಟಿ ಯೋಜನೆಗಳು ಅಥವಾ ಉಚಿತ ಯೋಜನೆಗಳು ಅನ್ನೋ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ರಿ, ಎಲ್ಲ ಪಕ್ಷಗಳು ಕಾಪಿ ಮಾಡ್ತಿದೆ ಅಂತ ಹೇಳಿ. ನೀವೊಬ್ಬ ಸೀನಿಯರ್ ರಾಜಕಾರಣಿ ಸರ್, ನೀವು ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪರವಾದ ಕಾಳಜಿನ ಇಲ್ಲಿವರೆಗೂ ತೋರಿಸ್ಕೊಂಡು ಬಂದಿರೋರು. ಹೀಗಾಗಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್, ಈಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್? ಎಸ್ಪೆಷಲಿ ವಿಮೆನ್ ವೋಟರ್ಸ್ನ ಎಲ್ಲ ರಾಜಕೀಯ ಪಕ್ಷಗಳು 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿಗೆ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ತಗೊಂಡು ಹೋಗ್ತಿದ್ದೀರಿ. ಬಸ್ ಉಚಿತ ಕೊಡ್ತೀರಿ, ಸೀರೆ ಉಚಿತ ಕೊಡ್ತೀರಿ, ತಾಳಿ ಬೊಟ್ಟು ಉಚಿತ ಕೊಡ್ತೀರಿ. ಈಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್ ಇನ್ ಪಾಲಿಟಿಕ್ಸ್ ಸರ್? ನೀವು ಕೊಟ್ರಿ ಅಂತ ಬಿಜೆಪಿ ಕೊಟ್ಟರು ಅಂತ ಆಮ್ ಆದ್ಮಿ ಪಕ್ಷ, ಇದೊಂಥರ ರಾಜಕೀಯ ಅನಿವಾರ್ಯ ಪರಿಸ್ಥಿತಿ, ಜೊತೆಗೆ ಮಹಿಳೆಯರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ವಾ ಇದು ಅಂತ? ಒಂದು ಕೆಲಸ ಮಾಡೋಣ, ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದೆ, ಪಾರ್ಲಿಮೆಂಟಲ್ಲಿ ಕಾನೂನು ತಂದುಬಿಡಲಿ, ಉಚಿತ ಎಲ್ಲ ರಾಜ್ಯದಲ್ಲೂ ನಿಲ್ಲಿಸ್ಬಿಡ್ಲಿ ಅಂತ ತಂದುಬಿಡಲಿ, ಯಾರೂ ಕೊಡೋದಿಲ್ಲ. ಅದರ ಅವಶ್ಯಕತೆ ಇದೆ ಅಂತ ನಿಮ್ಗೆ ನಾವು ಒಪ್ಕೊಳ್ತೀವಿ. ಇಡೀ ದೇಶದಲ್ಲಿ ತಂದುಬಿಡಲಿ, ಅವಾಗ ಈ ಕಾಂಪಿಟೇಷನ್ನೇ ಬೇಡ. ಇದ್ರ ಬಗ್ಗೆ ನನಗೆ ಇನ್ನೊಂಚೂರು ಎಲಾಬ್ರೇಟ್ ಉತ್ತರ ಬೇಕು ಸರ್, ಎಸ್ಪೆಷಲಿ ವುಮೆನ್ ವೋಟರ್ಸ್ ಬಗ್ಗೆ. ಯಾಕೆ ಅಂತಂದ್ರೆ ಈಗ ಮಹಿಳಾ ಮತದಾರರು ಸೆನ್ಸಿಬಲ್ ಆಗಿ ಯಾರು ಕೆಲಸ ಮಾಡ್ತಾರೆ ಆ ರಾಜಕಾರಣಿಯನ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾರು ಹೆಚ್ಚಿಗೆ ಕೊಡ್ತಾರೆ ಅವರನ್ನ ವೋಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅಂತ. ಈಗ 2008ರಿಂದ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆಯಮ್ಮ. ನಾನು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. 2008ವರೆಗೂ ಕೂಡ ನಾನೀಗ ನಂದಿದು 9ನೇ ಎಲೆಕ್ಷನ್ನು. 9 ಎಲೆಕ್ಷನಲ್ಲಿ 8 ಎಲೆಕ್ಷನ್ ಗೆದ್ದಿದ್ದೀನಿ. ಆಮೇಲೆ 2008ರಿಂದ ಈಚೆಗೆ ಆ ಥರದ ವಾತಾವರಣ, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಎಲೆಕ್ಷನ್ ನಿಲ್ಲೋರು, ಜನ ಕೂಡ ಸ್ವಲ್ಪ ವಾತಾವರಣ ಸರಿ ಇಲ್ಲ. ವೈಯಕ್ತಿಕವಾಗಿ ನನ್ನ ಮಟ್ಟಿಗೆ ನಾನು 9 ಎಲೆಕ್ಷನ್ ನಿಂತಿದ್ದೀನಿ. ನಾನು ಡಿಪಾಸಿಟ್ಟು ನನ್ನ ದುಡ್ಡಿಂದ ಕಟ್ಟಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಯಾರನ್ನ ಕೇಳಿ, ಇಲ್ಲಿ ಯಾರನ್ನ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ, ಒಂದು 2-3 ಕಾಣಿಸ್ತಾರೆ. ನಾನು ಯಾರಿಗೂ ಕೂಡ ಇದುವರೆಗೂ ಚುನಾವಣೆಗೆ ಹಣ ಕೊಟ್ಟು ನಾನು ವೋಟ್ ಹಾಕ್ಸ್ಕೊಂಡಿಲ್ಲ ಇದುವರೆಗೂ. ಆಮೇಲೆ ನನ್ನ ಮನೆ ದುಡ್ಡು ಖರ್ಚು ಮಾಡಿಲ್ಲ. ನನಗೆ ಚುನಾವಣೆಗೆ ಎಷ್ಟು ಹಣ ಬೇಕೋ ಅಷ್ಟು ದುಡ್ಡು ಜನನೇ ಕೊಡ್ತಾರೆ. ಕೆಲವು ಸಲ ಮಿಕ್ಕು ಹೋಗುತ್ತೆ, ವೈಯಕ್ತಿಕವಾಗಿ ನಮ್ಮದು. ಆದರೆ ನಾನು ಮಾಡಿದಾಗೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಈಗ ಶಕ್ತಿ ಯೋಜನೆಯಿಂದ ವೈಯಕ್ತಿಕವಾಗಿ ತಮಗಿದ್ರಿಂದ ಅಥವಾ ಮುಂದೆ ಏನು ಅನ್ಕೊಂಡು ಪಂಚ ಗ್ಯಾರಂಟಿಯನ್ನು ತಂದ್ರೋ ಮುಂದಿನ ಚುನಾವಣೆಯಲ್ಲಿ ಇದು ಲಾಭ ಆಗುತ್ತೆ ಅಂತ ಹೇಳಿ ತಮಗನ್ಸುತ್ತಾ? ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಬೆಲೆ ಏರಿಕೆಯಿಂದ ಜನಕ್ಕೆ ಸಹಾಯ ಮಾಡೋ ದೃಷ್ಟಿಯಿಂದ ನಾವು ಮಾಡಿದ್ವಿ. ಅದು ಕೆಲವು ಸಲ ಓಟಾಗಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಆ ಥರ ಹಾಕಿದರೆ ನಮಗೆ 28ಕ್ಕೆ 28 ಗೆಲ್ಲಬೇಕಾಗಿತ್ತು. ನಮಗೆ ಬಂದಿದ್ದು 9 ಸೀಟು ಪಾರ್ಲಿಮೆಂಟಲ್ಲಿ, 9 ಬಂದಿದ್ದು ನಮಗೆ. ಆಗ ಎಲ್ಲ ಗ್ಯಾರಂಟಿಗಳು ನಾವು ಕಾರ್ಯಗತಕ್ಕೆ ತಂದಿದ್ವೋ ಇಲ್ವೋ? ಆಗ ಆ ಥರ ಹಾಕಿದರೆ 28ಕ್ಕೆ 28 ಬರಬೇಕಾಗಿತ್ತು ನಮಗೆ. ಕೆಲವು ಸಂದರ್ಭದಲ್ಲಿ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ. ಸರಿ ಸರ್, ಸಾರಿಗೆ ನೌಕರರ ಮುಷ್ಕರ ಹೋಗ್ಬಿಡುತ್ತೆ. ನಿಜ, ಸಾರಿಗೆ ನೌಕರರ ಮುಷ್ಕರ ಬಹುಶಃ ಇಷ್ಟೊತ್ತವರೆಗೂ ಮಿನಿಸ್ಟರ್ನ ಕರೆಸಿ ಅದ್ರ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿರ್ಬೋದು. ಮೇನ್ ಟಾಪಿಕ್ಗೆ ಬಂದ್ಬಿಡೋಣ ಸರ್. ನೀವು ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೀರಿ ಕಾಂಗ್ರೆಸ್ ಪಕ್ಷದವರು. ಆದರೆ ಈ ಶಕ್ತಿ ಯೋಜನೆ, ಫಾರ್ ಎಕ್ಸಾಂಪಲ್, ಶಕ್ತಿ ಯೋಜನೆಯ ಅಸಲಿ ಶಕ್ತಿನೇ ನಿಮ್ಮ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು. ಅವರೇನೇ ಬೀದಿಲಿ ನಿಂತ್ಕೊಂಡಿದ್ದಾರೆ. ಅವರು ಬೀದಿಲಿ ನಿಂತ್ಕೊಂಡಿರೋ ಪರಿಸ್ಥಿತಿಯಲ್ಲಿ ನಾವು ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ಯಾವ ಸಾಧನೆ ಇದು? ಈಗ ಒಂದಮ್ಮ, ಹಿಂದೆ 1 ತಿಂಗಳ ಸಂಬಳ 2 ಸಲ ಕೊಡ್ತಾಯಿದ್ರು. 4 ವರ್ಷ ಸತತವಾಗಿ ಬಸ್ಸೇ ತೊಗೊಂಡಿರಲಿಲ್ಲ. 4 ವರ್ಷ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ನಾವು ಇಷ್ಟೆಲ್ಲ ಸಂಸ್ಥೆ ಉಳಿದ್ರೆ ನೌಕರರು ಸಂಸ್ಥೆ ಸೇರಿದ್ರೇ ಜನಕ್ಕೆ ಅನುಕೂಲ ಆಗೋದು.
ಆಮೇಲೆ 7,800 ಬಸ್ಸಸ್ ತಗೊಳ್ಳ ಅಂದರೆ ನಮ್ಮದು 17-18 ಸಾವಿರ ಬಸ್ಸಿಗೆ ಬಂದ್ಬಿಡೋದು. ರಿಕ್ರೂಟ್ಮೆಂಟು ಇಲ್ಲ, 4 ವರ್ಷ ರಿಕ್ರೂಟ್ಮೆಂಟೇ ಇರಲಿಲ್ಲ. ಆಮೇಲೆ ನೌಕರರು ಕೂಡ ಸಾಕಷ್ಟು ನಾವು ಆಕ್ಸಿಡೆಂಟ್ ಆಗ್ತಿರೋದ್ರೆ ಮೊದಲು 1 ಪೈಸಾ ಕೊಡ್ತಿರಲಿಲ್ಲ, ಇನ್ಶೂರೆನ್ಸ್ಗೆ ಹೋಗಬೇಕಾಯಿತು, 1 ಕೋಟಿ ಕೊಡ್ತೀವಿ, BMTCಲಿ 1.5 ಕೋಟಿ ಕೊಡ್ತೀವಿ. ಈಗ ಯಾರಾದರೂ ಸರ್ವಿಸಲ್ಲಿದ್ದಾಗ ತೀರೋಗ್ಬಿಟ್ರೆ 10 ಲಕ್ಷ ಅವ್ರಿಗೇನು ಬೆನಿಫಿಟ್ಸ್ ಬರಬೇಕೋ ಅದ್ರ ಜೊತೆಗೆ ಕೊಡ್ತೀವಿ. ಆಮೇಲೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರು ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸು ಹೆಲ್ತ್ ಸ್ಕೀಮ್ ಕೊಟ್ಟಿದ್ದೀವಿ, ಅದೆಲ್ಲ ಮಾಡಿದ್ದೀವಿ. ಆದರೆ ಈ ಟೆಕ್ನಿಕಲ್ ಪಾಯಿಂಟಿಂದ ಈ ರೀತಿ ಆಗಿರ್ತಕ್ಕಂಥದ್ದಷ್ಟೇ. ಆಮೇಲೆ ನಾನು ಪ್ರಯತ್ನ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಇದಕ್ಕಿಂತಲೂ ಮೇಲೆ ಮುಖ್ಯಮಂತ್ರಿಗಳು ಮಾಡಬೇಕು. ಅಂದ್ರೆ ಅಸಹಾಯಕತೆ ಅಂತ ಅನ್ಸ್ಬಿಡೋದಿಲ್ವಾ? ಒಬ್ಬರು ಮಿನಿಸ್ಟರ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆಮೇಲೆ ನಾವು ಮುಖ್ಯಮಂತ್ರಿ ಯೂನಿಯನ್ ಲೀಡರ್ಸ್ ಹತ್ರ ನಮಗೆ ಎಲ್ಲರೂ ಚೆನ್ನಾಗಿದ್ದಾರೆ, ಯಾರ ಹತ್ರ ನಮಗೇನು ಜಗಳ ಇಲ್ಲ, ಏನೂ ಇಲ್ಲ. ಎಲ್ಲರ ಹತ್ರ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಾನು ಅವ್ರಿಗೆ ಹೇಳಿದೆ, ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತಲೇ ಈ ತೀರ್ಮಾನ ತಗೊಂಡಿದ್ದು. ಸರ್, ಈಗ ಸಾಧನಾ ಸಮಾವೇಶಕ್ಕೆ ಸುಮಾರು 400 ಬಸ್ ಬುಕ್ ಆಗಿದೆಯಂತೆ. ಸಿಬ್ಬಂದಿಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಓಡಿಸೋದು ಯಾರು ಹಂಗಾದ್ರೆ? ಸಾಧನಾ ಸಮಾವೇಶ 20ಕ್ಕೆ ಅವು 20ಕ್ಕೆ ಮಾತಾಡಿ, 20ನೇ ತಾರೀಕು ಮಾತಾಡಿ ನೀವು ಅಂದೆ. ಅಲ್ಲ ಸರ್, ವ್ಯಾಲಿಡ್ ಪ್ರಶ್ನೆನೇ. ಕೇಳಿಸ್ಕೊಳ್ಳಿಕ್ ಸ್ವಲ್ಪ ಹಾಸ್ಯ ಅನ್ಸಿದ್ರು ಕೂಡ ವ್ಯಾಲಿಡ್ ಪ್ರಶ್ನೆ. ಈಗ 400 ಬುಕ್ ಮಾಡ್ಕೊಂಡಿದ್ದೀರಿ ಸರ್ ಬಸ್ಗಳನ್ನ. 400 ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಸಿಬ್ಬಂದಿ ಎಲ್ಲಿದ್ದಾರೆ ಸರ್? ಅವರೆಲ್ಲ ಇನ್ಫ್ಯಾಕ್ಟ್ ನೀವು ತುಮಕೂರಿನಲ್ಲಿ ಒಂದಿನ ಮುಂಚೆ 20ನೇ ತಾರೀಕು ನಡಿಬೇಕಾಗಿತ್ತು. ಮುಷ್ಕರ ಅಂತ ಹೇಳಿ ಒಂದಿನ ಮುಂಚೆ ಮಾಡಿದ್ರೆ ಒಂದಿನ ಮುಂಚೆಯಿಂದಾನೆ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ನಾವು ತುಮಕೂರ್ವರೆಗೂ ಏನೋ ತುಮಕೂರು ಚಲೋ ಮಾಡ್ತೀವಿ. ಕಪ್ಪು ಬಟ್ಟೆ ಪ್ರದರ್ಶನ ಅಂದ್ರೆ ಸರ್ ನೀವು ದೊಡ್ಡ ಲೆಕ್ಕ ಕೊಡ್ಬೋದು. ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ನಾವೇನು ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂತ ಪರಿಸ್ಥಿತಿಲಿ ಸಮಾವೇಶನೂ ಚೆನ್ನಾಗಾಗುತ್ತೆ, ಬಸ್ಸಸ್ಸು ಕೂಡ ಓಡುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ಬಟ್ ಸ್ಟಿಲ್ ಸರ್, ಇವಾಗ ಸಾಧನಾ ಸಮಾವೇಶ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅದನ್ನ ವಿರೋಧಿಸಿ ನಿಮ್ಮದೇ ಇಲಾಖೆಯ ಸಿಬ್ಬಂದಿಗಳು ಬೀದಿಗೆ ಇಳಿದಾಗ ವಿಪರ್ಯಾಸ ಅನ್ನಿಸ್ಬಿಡೋದಿಲ್ವಾ ಇದು? ಎಸ್ಪೆಷಲಿ ನಿಮಗೆ ಇಲಾಖೆಯ ಮಂತ್ರಿಗಳಾಗಿ ನಿಮಗೆ ವೈಯಕ್ತಿಕವಾಗಿ ಇದು ಒಂದು ರೀತಿ ಬ್ಲ್ಯಾಕ್ ಮಾರ್ಕ್ ಆಗೋದಿಲ್ವಾ? ನಾನು ಮಂತ್ರಿಯಾಗಿ ಜನನೂ ನೋಡಬೇಕು, ಸಾರ್ವಜನಿಕರನ್ನು ನೋಡಬೇಕು, ನಮ್ಮ ಇಲಾಖೆನೂ ನೋಡಬೇಕು, ನೌಕರರನ್ನು ನೋಡಬೇಕು. ಕೆಲವು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನ ನಾವು ತಗೊಳ್ತೀವಿ. ಈ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ, ನೀವೊಂದು ಹೆಜ್ಜೆ ಮುಂದೆ ಬನ್ನಿ ಅಂತೇಳಿ ಈ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅಲ್ವಾ. ಸಮಾವೇಶನೂ ಚೆನ್ನಾಗಾಗುತ್ತೆ, ಬಸ್ಸಸ್ಸು ಓಡುತ್ತೆ ಅಂತ ನನಗಂತೂ ವಿಶ್ವಾಸ ಇದೆ. ನೀವು ಹೇಳ್ತೀರಿ ಸರ್, ನಾವೊಂದು ಹೆಜ್ಜೆ ನೀವೊಂದು ಹೆಜ್ಜೆ ಅಂತ ಹೇಳಿ ದೊಡ್ಡ ಲೆಕ್ಕ ಕೂಡ ಕೊಡ್ತೀರಿ. ಬಟ್ ಸಾರಿಗೆ ಸಿಬ್ಬಂದಿಗಳು ಸರಿಸುಮಾರು 5-6 ವರ್ಷಗಳಿಂದ ವೇತನ ಆ ವಿಚಾರಕ್ಕೆ ಬೀದಿಲಿಳಿದು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ನೀವು ಹೇಳ್ತೀರಿ ನಾನು 12.5%, ಅವ್ರು ಕೇಳ್ತಿರೋ 25%. ನೀವು ಹೇಳ್ತೀರಿ 26 ತಿಂಗಳು, ಅವ್ರು ಕೇಳ್ತಿರೋದು 38 ತಿಂಗಳು. ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್.